ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ಪದೇ ಪದೇ ಸೀನುವುದು, ಮೂಗಿನಲ್ಲಿ ನೀರು ಬರೋದು ಮತ್ತು ಕಣ್ಣು ಕೆಂಪಾಗುವುದು ಅಥವಾ ಚರ್ಮದ ತುರಿಕೆಯಿಂದ ಬಳಲ್ತಾ ಇದ್ದೀರ. ಇಂಥ ಅಲರ್ಜಿ ಸಮಸ್ಯೆಗಳಿಗೆ ಡಾಕ್ಟರ್ ಸಾಮಾನ್ಯವಾಗಿ ಸೂಚಿಸುವಂತಹ ಒಂದು ಪ್ರಮುಖವಾದಂಥ ಒಂದು ಮೆಡಿಸಿನ್ ಅಪ್ಪ ಅಂತಂದರೆ ಅದು ಲಿಕೋಪ್ ಟ್ಯಾಬ್ಲೆಟ್ ಅನ್ನುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಲಿಕೋಪ್ ಟ್ಯಾಬ್ಲೆಟ್ ಅಂತಂದ್ರೇನು, ಮತ್ತು ಇದನ್ನು ಯಾಕೆ ಬಳಸ್ತಾರೆ, ಮತ್ತು ಇದರ ಒಂದು ಕೆಲಸವೇನು, ಮತ್ತು ಸೈಡ್ ಎಫೆಕ್ಟು, ಮತ್ತು ಇದನ್ನು ಯಾವಾಗ ತೆಗೆದುಕೊಳ್ಬೇಕು, ಮತ್ತು ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳು ವಹಿಸ್ಬೇಕು ಅನ್ನೋದನ್ನು ವಿವರವಾಗಿ ತಿಳಿಯೋಣ. ವಿಡಿಯೋನ ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲೇ ಇದೊಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮ್ಯಾನ್ಕೈಂಡ್ ಫಾರ್ಮಾ ಅನ್ನುವಂಥ ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಇದರಲ್ಲಿರುವಂಥ ಒಂದು ಸಾಲ್ಟ್ ಕಾಂಪೋಸಿಷನ್ನ ನೋಡಿದ್ರೆ ಲಿವೋಸಿಟ್ರಿಸನ್ 5 mg ಇದರಲ್ಲಿರುವಂಥ ಪ್ರಮುಖವಾದಂಥ ಅಂಶ ಇರುತ್ತೆ. ಇದೇನು ಈ ಲಿವೋಸಿಟ್ರಿಸನ್ ಬಂದುಬಿಟ್ಟು ಆ್ಯಂಟಿಹಿಸ್ಟಾಮೈನ್ ಗುಂಪಿಗೆ ಸೇರಿದಂಥ ಒಂದು ಔಷಧಿಯಾಗಿರುತ್ತೆ. ಇದು ನಮ್ಮ ಒಂದು ದೇಹಕ್ಕೆ ಡಸ್ಟ್ ಅಥವಾ ಏನಾದರೂ ಬೇರೆ ಪಾರ್ಟಿಕಲ್ಸ್ ಏನಾದರೂ ಬಂತು, ಅಲರ್ಜಿ ಕಾರಕಗಳು ಬಂತು, ಏನಾದರೂ ಪ್ರವೇಶಿಸಿದಾಗ ಏನು ಮಾಡ್ತಪ್ಪ ಅಂತ ಹಿಸ್ಟಾಮೈನ್ ಎಂಬಂಥ ಒಂದು ರಾಸಾಯನಿಕನ ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ಈ ಒಂದು ಕೆಮ್ಮು, ಸೀನು, ತುರಿಕೆಗೆ ಎಲ್ಲ ಕಾರಣವಾಗ್ತದೆ. ಅದಕ್ಕಾಗಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಅಂತಂದರೆ ಈ ಆ್ಯಂಟಿಹಿಸ್ಟಾಮೈನ್ ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಇದರಿಂದ ಏನಾಗುತ್ತೆ, ಹಿಸ್ಟಾಮೈನನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಏನೋ ಅಲರ್ಜಿಗಳು ಆಗಂಗಿಲ್ಲ. ಮತ್ತು ಇದರ ಒಂದು ಉಪಯೋಗಗಳನ್ನು ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬಳಸ್ತಾರಪ್ಪ ಅಂತ ನೋಡೋದಾದ್ರೆ, ಈ ಒಂದು ನಿರಂತರ ಸೀನ್ ಇದ್ದಾಗ ಈ ಒಂದು ಮೆಡಿಸಿನನ್ನು ಯೂಸ್ ಮಾಡ್ತಾರೆ. ಮತ್ತು ಮೂಗಿನಿಂದ ನೀರು ಹರಿಯೋದು, ಕಣ್ಣಿನಲ್ಲಿ ತುರಿಕೆ ಅಥವಾ ನೀರು ಬರೋದು, ಮತ್ತು ಈ ಬೇರೆ ಪಾರ್ಟಿಕಲ್ಸ್, ಧೂಳು, ಸಾಕು ಪ್ರಾಣಿಗಳ ಪರಾಗ, ಪೊಲೆನ್, ಕೂದಲಿಂದ ಉಂಟಾಗುವಂಥ ಅಲರ್ಜಿ, ಮತ್ತು ಚರ್ಮದ ಅಲರ್ಜಿ, ಮತ್ತು ಕೀಟ ಕಚ್ಚಿದ ಏನಾಗುತ್ತೆ, ನಂತರ ಏನಾದರೂ ಅಲರ್ಜಿಗಳಿಗೆ ಆಗ್ತಾಯಿತ್ತು ಅಂದ್ರೆ ಸಹ ಏನು ಮಾಡ್ತಾರೆ, ಇವೆಲ್ಲ ಒಂದು ಕಂಡೀಷನ್ ಒಳಗೆ ಇದರ ಒಂದು ಟ್ಯಾಬ್ಲೆಟನ್ನು ಯೂಸ್ ಮಾಡ್ತಾರೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ ಆಗ್ತಾವೆ ಅಂತ ನೋಡಿದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ನಿದ್ರೆ ಬರುತ್ತೆ, ಆಯಾಸ ಆಗ್ತದೆ, ಬಾಯಿ ಒಣಗ್ತದೆ, ಮತ್ತು ತಲೆನೋವು, ಮತ್ತು ಅಪರೂಪವಾದಂಥ ಏನಾಗಿದೆ ವಾಮಿಟಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ಏನಾಗುತ್ತೆ ಅಂತಂದರೆ ಹೆಚ್ಚು ದಿನ ಒಳಗೆ ಇರೋಲ್ಲ. ಇನ್ ಕೇಸ್ ಏನಾದರೂ ನಿಮಗೆ ಹೆಚ್ಚು ದಿನ ಸಿವಿಯರ್ ಇತ್ತಪ್ಪ ಅಂದ್ರೆ ಈ ಒಂದು ಮೆಡಿಸಿನ್ನ ಏನು ಮಾಡಬೇಕಾಗುತ್ತೆ, ಸ್ಟಾಪ್ ಮಾಡಿ ಡಾಕ್ಟ್ರಿಗೆ ಕನ್ಸಲ್ಟನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಡೋಸೇಜ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಡಾಕ್ಟರ್ ಅಡ್ವೈಸರ್ ಇಲ್ಲದ ಮೆಡಿಸಿನನ್ನು ತೆಗೆದುಕೊಳ್ಳೋ ಹಾಗಿಲ್ಲ. ಇನ್ನು ಸಾಮಾನ್ಯವಾಗಿ ಏನಾಗುತ್ತಪ್ಪ ಅಂತಂದ್ರೆ ಇದನ್ನು ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಯಾಕಂದ್ರೆ ನಿದ್ದೆ ಬರೋ ಕಾರಣದಿಂದ ಏನಾಗುತ್ತೆ, ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಇದನ್ನು ಕಡಿದು ಇಂಥವೇನು ಪುಡಿ ಮಾಡಿ ತೆಗೆದುಕೊಳ್ಳೋ ಹಾಗಿಲ್ಲ, ಪೂರನ ಏನು ಮಾಡಬೇಕಪ್ಪ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಟ್ಯಾಬ್ಲೆಟ್. ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದರೆ ಏನು ನೋಡೋದಾದ್ರೆ, ಮುನ್ನೆಚ್ಚರಿಕೆ ಕ್ರಮ ಬಂದ್ಬಿಟ್ಟು ನೀವು ಯಾವುದೇ ಅಂದರೆ ಗಾಡಿ ಹೊಡ್ಲಿಕ್ಕೆ ಹೋಗ್ಬಾರ್ದು. ಇದನ್ನು ಮೆಡಿಸಿನ್ ತೊಗೊಂಡ್ಮೇಲೆ ಮತ್ತು ಮದ್ಯಪಾನದೊಂದಿಗೆ ಸೇವಿಸಬೇಡಿ. ಮತ್ತು ಕಿಡ್ನಿ ಸಮಸ್ಯೆ ಮತ್ತು ಬೇರೆ ಏನೋ ಸಮಸ್ಯೆಗಳಿದ್ದರೆ ವೈದ್ಯ ಸಲಹೆ ಮಾತ್ರ ಈ ಒಂದು ಮೆಡಿಸಿನ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಗರ್ಭಿಣಿಯರಿಗೆ ಮತ್ತು ಈ ಪ್ರೆಗ್ನೆಂಟ್ ವುಮೆನ್ ಹಾಲು ಉಣಿಸುವಂಥ ಒಂದು ಮಹಿಳೆಯರಿಗೆ ಏನಾಗುತ್ತೆ, ವೈದ್ಯರ ಸಲಹೆ ಪಡೆಯಬೇಕಾಗತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.